ವೆಲ್ಕಮ್. ನಮಸ್ಕಾರ ನನ್ನ ಮೂನ್ ಸ್ಟಾರ್ ಕಿಚನ್ಗೆ. ನೋಡಿ, ಇವತ್ತು ನಾನು ಬೆಂಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡುವ ರೀತಿ ನೋಡಿ. ಫಸ್ಟು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಕಾಯಿ ಚೂರು ಇಟ್ಕೊಂಡಿದ್ದೀನಿ, ಕೊಯ್ಕೊಂಡಿದ್ದೀನಿ. ಇದು ಟೊಮ್ಯಾಟೊ ಒಂದು 4ರಿಂದ 5, ಹುಣಸೆಹಣ್ಣು ಹಾಕಬೇಕು, ಬೆಳ್ಳುಳ್ಳಿ ಪೇಸ್ಟು ಇದು ಬರೀ, ಅಚ್ಕಾರದ ಪುಡಿ ಹಾಕಬೇಕು, ಜೀರಿಗೆ, ಅರಿಶಿನ ಮತ್ತು ಧನಿಯಾ. ಫಸ್ಟು ನಾನು ಬೆಂಡೆಕಾಯಿನ ಕುಯ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ, ಯಾಕೆಂದರೆ ಜಿಡ್ಡಂಶ ಹೋಗಲಿ ಅಂತ, ಆಯಿತಾ. ಫಸ್ಟು ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಫಸ್ಟ್ ಏನು ಹಾಕ್ಕೋಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ. ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಜೀರಿಗೆ 1 ಚಮಚ, ಬೆಳ್ಳುಳ್ಳಿ 1 ಚಮಚ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಫಸ್ಟ್ ಇದನ್ನು ಮಿಕ್ಸಿನ ಮಸಾಲೆ ಮಾಡ್ಕೋಬೇಕು. ಮಡಿಕೆನಲ್ಲೇ ಮಾಡೋದು ನಾನು ಅಡುಗೆನ, ಯಾಕಂದರೆ ತುಂಬ ರುಚಿಯಾಗೂ ಇರುತ್ತೆ. ಹಳ್ಳಿ ಸ್ಟೈಲಿ ನನಗೆ ತುಂಬ ಇಷ್ಟ. ಹಾಗಾಗಿ ನೋಡಿ, ನಾನು ಮಡಿಕೆನ ಇಟ್ಟಿದ್ದೀನಿ ಕಾಯೋಕ್ಕೆ. ಇವಾಗ ನಾವು ಎಣ್ಣೆ ಹಾಕ್ಕೊಳ್ಳೋಣ. 1-2 ಚಮಚ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ, ಅಂದರೆ 1-2 ಚಮಚ ಹಾಕ್ಕೊಂಡ್ರೆ ಸಾಕು. ನೋಡಿ, ಎಣ್ಣೆ ಕಾದಿದೆ. ನಾವು ಫಸ್ಟು ಈರುಳ್ಳಿ ಹಾಕ್ಕೋಬೇಕು. ಸಣ್ಣಕ್ಕೆ ಹಚ್ಚಿದ್ದೀನಿ, ಈರುಳ್ಳಿ ಹಾಕ್ಕೊಳ್ಳಿ. ನಂತರ ನೋಡಿ, ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಚಟಪಟ ಅಂತ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಹಾಕಿ ನೋಡಿ, ಹೀಗೆ ಸ್ವಲ್ಪ ಕೆಂಪಿದೆಲ್ಲ ಮಸಾಲೆ, ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು, ಓಕೆನಾ. ಇದರಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಕಾಣಿಸ್ತಾ ಇರ್ತದೆ, ಜೀರಿಗೆ ಫ್ಲೇವರ್ ಕಾಣಿಸ್ತಾ ಇದೆ. ಇದು ನಾವೇನು ಮಾಡಬೇಕು, ಅಚ್ಕಾರದ ಪುಡಿ 1 ಚಮಚ, ಅರಿಶಿನ 1/4 ಚಮಚ, ಧನಿಯಾ ಪುಡಿ ಇಷ್ಟು ಹಾಕೊಂಡು ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಯಾವುದೇ ಅಡುಗೆ ಮಾಡೋಕ್ಕೆ ಸುಮ್ಮನೆ ಮಸಾಲೆ ಹಾಕಿದ ತಕ್ಷಣ ನೀವು ಎಲ್ಲ ತರಕಾರಿ ಇದು ಎಲ್ಲ ಹಾಕ್ಬಿಟ್ರೆ ಅಷ್ಟು ಟೇಸ್ಟಾಗಿ ಬರೋಲ್ಲ. ಹಾಗಾಗಿ ಮಸಾಲೆ ಚೆನ್ನಾಗಿ ರೋಸ್ಟ್ ಮಾಡಿ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ರೆ ನಿಮ್ಮ ಮಸಾಲೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ, ಓಕೆನಾ. ನನಗೆ ಹುರಿದಿರೋದನ್ನು ಏನು ಮಾಡ್ತೀನಿ, ನಾನು ಬೆಂಡೆಕಾಯಿ ಇದಕ್ಕೆ ಹಾಕ್ತೀನಿ. ಬೆಂಡೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಟೊಮ್ಯಾಟೊ ಹಾಕೋಕ್ಕೆ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಟೊಮ್ಯಾಟೊ ಹಾಕಿದ್ದೀನಿ. ನೋಡಿ, ಇದನ್ನು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಒಂದು ಸ್ವಲ್ಪ ಬೇಯಕ್ಕೆ ಕೊಡಬೇಕು, ಸ್ವಲ್ಪ ಮಿಕ್ಸ್ ಆಗಬೇಕು ಬೆಂಡೆಕಾಯಿನಲ್ಲಿ, ಯಾಕಂದರೆ ಉಪ್ಪು ಹಾಕಿದ್ದೀವಲ್ವ. ಹಾಗಾಗಿ ಒಂದು 2 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಆಗೋಣ. ನೋಡಿ, ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ಈಗ. ನೋಡಿ, ಆಲ್ರೆಡಿ ಚಪಾತಿ ರೆಡಿಯಾಗಿದೆ, ಆಮೇಲೆ ಮಸಾಲೆ ಪೊಂಗಲ್ ರೆಡಿಯಾಗಿದೆ. ಇವಾಗ ಮಧ್ಯಾಹ್ನದ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಡ್ಯೂಟಿಗೆ ಹೋಗೋಕ್ಕೆ ಮುಂಚೆ ನಾನು ನಾಷ್ಟ ಸಾಂಬಾರು ಅಷ್ಟು ಮಾಡಿಬಿಟ್ಟು ಹೊಟ್ಟೋದು ಹೆಲ್ಪ್ ಮಾಡ್ತಾಳೆ ನಮ್ಮ ಸೊಸೆ. ಹಾಗಾಗಿ ಮಧ್ಯಾಹ್ನ 1 ಗಂಟೆಗೆ ಅನ್ನ ಮಾಡಿಕೊಂಡ್ರು ಬಿಸಿ ಬಿಸಿ ಇರುತ್ತೆ, ಏನೂ ಟೆನ್ಷನ್ ಇಲ್ಲ ಗೈಸ್. ನೀವು ಅಷ್ಟೇ ಡ್ಯೂಟಿ ಮಾಡಿ ಸಾಂಬಾರು ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಏನೂ ಟೆನ್ಷನ್ ಇರೋಲ್ಲ.
ಗೈಸ್, ನೀವು ಇದಕ್ಕೆ ಕಾಯಿ ಅಥವಾ ಕಾಯಿ ಜಾಸ್ತಿ ಹಾಕಲ್ಲ ನನ್ನ ಕಾಯಿ, ಯಾಕಂದರೆ ಸಾಂಬಾರು ಟೇಸ್ಟು ಕಾಯಿ ಥರನೇ ಹೊಡಿತದೆ. ಹಾಗಾಗಿ ಜಾಸ್ತಿ ನಾನು ಕಾಯಿ ಯೂಸ್ ಮಾಡಲ್ಲ. ಏನಿದ್ರು ಸುಮ್ಮನೆ ಒಂದು ಇಡೀ ಅಷ್ಟು ಹಾಕಿ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ ಆ ಥರ ಕೊಬ್ಬರಿ ಅಂದರೆ ಕಾಯಿ ಹಾಕ್ಬಿಟ್ರೆ ನಮ್ಮದು ಅಳತೆಗೆ ನೀರು ಎಷ್ಟು ಬೇಕು ನಮಗೆ ಅಷ್ಟು ನೀರು ಹಾಕ್ಕೋಬೇಕು. ಬೆಂಡೆಕಾಯಿ ಬೇಯೋ ಗಂಟ ನಿಧಾನವಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಸಾರನ್ನು ಪೂರ್ತಿ ಮಾಡ್ಕೋಬೋದು. ನೋಡಿ, ಸಾಂಬಾರಿಗೆ ಎಷ್ಟು ನೀರು ಕ್ವಾಂಟಿಟಿ ಇದೆಯೋ ಅಷ್ಟು. ನೋಡಿದ್ರಾ, ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಇದು ಒಂದು 20 ಮಿನಿಟ್ಸು 25 ಮಿನಿಟ್ಸು. ಬೆಂಡೆಕಾಯಿ ಎಲ್ಸಾಗಿದ್ದರೆ ಬೇಗ ಬೆಂದೋಗ್ಬಿಡ್ತದೆ, ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಕುಕ್ಕರಲ್ಲಂತೂ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ನೀವು ಮಡಿಕೆನಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ, ಆಮೇಲೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್. ಇನ್ನೂ ಏನಾದ್ರು ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಶೇರ್ ಮಾಡಿ. ಥ್ಯಾಂಕ್ ಯು.